ಕಾಂಗ್ರೆಸ್ನಲ್ಲಿ ಮುಂದುವರೆದ ಆಡಿಯೋಗೆ ಸಚಿವ ವಿ ಕಾಶಪ್ಪನವರು ಸಿಡಿಮಿಡಿಗೊಂಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಈ ಆಡಿಯೋ ವಾರ್ ಮುಂದುವರಿತಾನೆ ಇದೆ. ಸದ್ಯ ಈ ಆಡಿಯೋಗೆ ಸಚಿವ ವಿ ಕಾಶಪ್ಪನವರು ಸಿಡಿಮಿಡಿಗೊಂಡಿದ್ದಾರೆ. ಆರ್‌ಬಿ ತಿಮ್ಮಾಪುರ ನಂಜಯ್ಯನಮಠ ವಿರುದ್ಧ ಕಿಡಿಕಾರಿದ್ದಾರೆ. ಪಕ್ಷದ ವಿರುದ್ಧ ಮಾತನಾಡೋದು ಇಲ್ಲಿ ಸರಿಯಲ್ಲ. ತಿಮ್ಮಾಪುರ ಸೋತಾಗ ಎಂಎಲ್ಸಿ ಮಾಡಲಾಗಿತ್ತು, ಆ ಉಪಕಾರ ಮರೆಯಬಾರ್ದಿತ್ತು ಅಂತ ಕೂಡ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ. ಹೈಕಮಾಂಡ್ ಸೂಕ್ತ ನಿರ್ಧಾರ ಕೈಗೊಳ್ಳಲಿದೆ ಅಂತ ಕೂಡ ಹೇಳಿರುವಂತದ್ದು. ಇಲ್ಲಿ ಸ್ವಪಕ್ಷೀಯರೇ ನಮಗೆ ವಿರೋಧ ಮಾಡ್ತಾ ಇದ್ದಾರೆ ಅಂತ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಅನ್ಯಾಯ ಮಾಡುವ ರಾಜಕಾರಣ ಆಗಿದೆ, ಇದು ನನ್ನ ದ್ವೇಷ ಸೇಡಿನ ರಾಜಕಾರಣವಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಂಸ್ಕಾರಯುತ ಕುಟುಂಬದಿಂದ ಬಂದವನು ನಾನು, ಪಕ್ಷದ ತತ್ವ ಸಿದ್ಧಾಂತಕ್ಕೆ ತಕ್ಕಂತೆ ನಾನು ಸೇವೆ ಮಾಡ್ತೇನೆ ಅಂತ ಕಾಶಪ್ಪನವರು ಹೇಳಿದ್ದಾರೆ. ಈ ಹೊರತು ದ್ವೇಷದ ರಾಜಕಾರಣ ನಾನು ಮಾಡುವುದಿಲ್ಲ. ತಾತ ತಂದೆ ಕಾಲದಿಂದಲೂ ನಮ್ಮ ಕುಟುಂಬಕ್ಕೆ ಚಾನ್ಸ್ ಸಿಕ್ಕಿದೆ, ನಾನೇ ಉಸ್ತುವಾರಿ ಎಂಬ ಸಂಪೂರ್ಣ ಅರಿವು ನನಗೆ ಇದೆ ಅಂತ ಕೂಡ ಹೇಳಿದ್ದಾರೆ. ಆಡಿಯೋಗೆ ಸಚಿವ ವಿ ಕಾಶಪ್ಪನವರು ಸಿಡಿಮಿಡಿಗೊಂಡಿದ್ದಾರೆ. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ. ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮಿನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇದ್ರು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವ್ರು, ನಮ್ಮ ವಿರೋಧದವ್ರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು ಆರ್‌ಬಿ ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಂತ ಎಸ್.ಜಿ. ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು ಈ ಜಿಲ್ಲೆದ್ದು. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ. ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮಿನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇದ್ರು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವ್ರು, ನಮ್ಮ ವಿರೋಧದವ್ರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು ಆರ್‌ಬಿ ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರಂತ ಎಸ್.ಜಿ. ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಸೊ ಇದೀಗ ಒಂದ್ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಏನು ಈ ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇರುವಂಥದ್ದು ರಾಜ್ಯ ರಾಜಕಾರಣದಲ್ಲಿ. ಸದ್ಯ ಒಂದ್ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ನೇರವಾಗಿ ಹೈಕಮಾಂಡ್ ನಡೆ ಬಗ್ಗೆನೇ ಇಲ್ಲಿ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಈ ಆಡಿಯೋ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗೆ ವಿರೋಧ ಪಕ್ಷಗಳಿಗೂ ಕೂಡ ಒಂದ್ ರೀತಿಯಾಗಿ ಅಸ್ತ್ರ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನಮ್ಮ ಜೊತೆ ಬಾಗಲಕೋಟೆ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾದಂತಹ ನಂಜಯ್ಯನಮಠ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ರಾಜ್ಯ ರಾಜಕಾರಣದಲ್ಲಿ ನೀವು ಮಾತನಾಡಿದೀರಾ ಆರ್‌ವಿ ತಿಮ್ಮಾಪುರರ ಜೊತೆ ಅಂತ ಹೇಳಿರುವಂತಹ ಒಂದು ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ. ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದರಲ್ಲಿ ಯಾವುದೇ ತಪ್ಪುಗಳ ಮಾತುಗಳನ್ನ ನಾವು ಆಡಿರುವುದಿಲ್ಲ ಇಲ್ಲ. ಮತ್ ಇದ್ರಲ್ಲಿ ಏನೋ ಹ್ಯಾಕೋ ಫೇಕೋ ಏನೇನೋ ಅಂತಿರ್ತಾರಲ್ಲ, ಹಾಗೇನಾದ್ರು ಆಗಿರ್ಬೋದು ಅಂತ ನನ್ನ ಸಂಶಯ. ನಾವು ಬರೇ ರಾಜಕಾರಣ ಮಾತಾಡಿವಿ. ಅವ್ರು ಮಂತ್ರಿ ಆಗದೆ ಇರುವುದಕ್ಕೆ ಏನಪ್ಪಾ ನಿಮ್ದು ಈ ಸರಿ ಆಗ್ಬೇಕಾಗಿತ್ತು, ಉತ್ತರ ಕರ್ನಾಟಕದಲ್ಲಿ ಮಾದರ SC ಸಮಾಜದವ್ರು ಒಬ್ಬರಿದ್ರಿ ಆಗ್ಬೇಕಾಗಿತ್ತಲ್ಲ ಅನ್ನುವಂಥದ್ದು ಚರ್ಚೆ ಮಾಡಿದ್ವಿ. ಹಾಗೆ ಕೆಲವೊಂದು ರಾಜಕೀಯ ಚರ್ಚೆ ಮಾಡಿದ್ವಿ. ವಿಜಯಾನಂದ ಕಾಶ್ಯಪ್ನವರಿಗೆ ಗೌರವ
ಸಲ್ಲಿಸಿ ನಾನು ಅವ್ರ ಹತ್ರ ಮಾತಾಡಿದೆ. ವಿಜಯಾನಂದ ಕಾಶ್ಯಪ್ನವ್ರಿಗೊಂದು ನಾನು ಅಭಿನಂದನೆ ಸಲ್ಲಿಸಕ್ ಹೋದಾಗ ಬಹಳ ಗೌರವದಿಂದ ನಾನು ಕಂಡ್ರು, ನಮಸ್ಕಾರ ಮಾಡಿದ್ರು, ನಿಮ್ಮ ಆಶೀರ್ವಾದ ಅಂದ್ರು. ಇವೆಲ್ಲ ನಡುವೆ ಹುಟ್ಟಿಸಿರ್ತಕ್ಕಂಥ ವಿಚಾರಗಳ ಹೊರತಾಗಿ ಇದರಲ್ಲಿ ಯಾವುದೂ ಸತ್ಯಾಂಶಗಳ ಕಾಣ್ತಾ ಇಲ್ಲ. ನಾನು SP ಅವರಿಗೆ ಕಂಪ್ಲೇಂಟ್ ನಾಳೆ ಕೊಡುವರಿದ್ದೇನೆ, ಬಾಗಲಕೋಟೆಗೆ ಹೊರಟಿದ್ದೇನೆ. ನಮಸ್ಕಾರ. ಸರ್, ಈಗ ಈ ಪೇಮೆಂಟ್ ವಿಚಾರವಾಗಿ ನೀವು ಕೂಡ ಮಾತನಾಡಿದ್ದೀರಾ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಹಾಗಾದ್ರೆ? ನನಗೆ ಅದ್ರದ್ದೇನು ಗೊತ್ತಿಲ್ಲ ಸರ್. ಹಾಗಾದ್ರೆ ಆಡಿಯೋ ವೈರಲ್ ಆಗಿರೋದು ಸುಳ್ಳು ನಾವೇನು ಹಾಗಾದ್ರೆ? ಗೊತ್ತಿಲ್ಲ, ಮಾತಾಡಿಲ್ಲ. ಅದರ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದೆ. ಅಂದ್ರೆ ಫೇಕ್ ಅಂತ ಹೇಳ್ತೀರಾ ಸರ್ ಈ ಆಡಿಯೋನ? ಎಸ್, ಕರೆ ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಆಡಿಯೋ ವೈರಲ್ ಆಗಿರೋದ್ರಲ್ಲಿ ಯಾವುದೇ ನಾವು ಬೇರೆ ಏನು ಮಾತನಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಹಣದ ವಿಚಾರವಾಗಿ ಮಾತನಾಡಿರುವಂತಹ ಕ್ವಶನ್ ಕೇಳಿದ್ರೆ ಇದಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಈ ಆಡಿಯೋ ಏನು ರಾಜ್ಯ ಕಾಂಗ್ರೆಸ್ಗೆ ಇರ್ಬೋದು, ಹಾಗೆ ಹೈಕಮಾಂಡ್ಗೆ ಇರ್ಬೋದು, ಒಂದು ರೀತಿಯಾಗಿ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಒಂದು ಕಡೆ ಸಂಪುಟ ವಿಸ್ತರಣೆ ಆಯಿತು, ಹಾಗೆ CM ಅವ್ರಿಗೂ ಕೂಡ ಈಗ ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇರುವಂಥದ್ದು. ಒಂದು ವೇಳೆ ಹಿರಿಯ ಶಾಸಕರು ಅಸಮಾಧಾನಗೊಂಡು ಮುಗಿಬಿದ್ರೆ ಮುಂದಿನ ಚುನಾವಣೆಗೆ ಬಹಳ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಒಂದು ರೀತಿಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಹೈಕಮಾಂಡ್ಗೆ ಈ ಸಂಧಾನ ಮಾಡುವುದೇ ಒಂದು ರೀತಿಯಾಗಿ ಸಾಹಸ ಆಗಿರುವಂತಹದ್ದು. ಸದ್ಯ ಇದೀಗ ಮಂತ್ರಿಗಿರಿಗೆ ಪೇಮೆಂಟ್ ನಡೀತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಹದ್ದು. ಕಾಂಗ್ರೆಸ್ನಲ್ಲಿ ಆಡಿಯೋ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಣದ ಸಚಿವ ಸ್ಥಾನಕ್ಕೆ ಪೇಮೆಂಟ್ ನಡೆದಿತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಹದ್ದು. ಈಗ ಸದ್ಯ ಒಂದು ರೀತಿಯಾಗಿ ಈ ವಿರೋಧ ಪಕ್ಷಗಳಿಗೂ ಕೂಡ ಇದು ಅಸ್ತ್ರವಾಗಿ ಪರಿಣಮಿಸ್ತಾ ಇರುವಂತಹದ್ದು. ಯಾಕೆಂದ್ರೆ ಎಲ್ಲಾ ಶಾಸಕರು, ಆಲ್ಮೋಸ್ಟ್ ಹಿರಿಯ ಶಾಸಕರು ಮುಗಿಬಿದ್ದಿದ್ದಾರೆ. ಸಮರ್ಥ ಹಿರಿಯ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಒಂದು ರೀತಿಯಾಗಿ ಟೀಕೆಗಳು ಆಗ್ತಾ ಇರುವಂತಹದ್ದು. ಸದ್ಯ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಸಂಧಾನ ಮಾಡುವುದೇ ಒಂದು ರೀತಿಯಾಗಿ ಸಾಹಸ ಆಗಿರುವಂತಹದ್ದು. ಒಂದ್ ಕಡೆ ಬೆಂಬಲಿಗರು ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಹಾಗೆ ರಾಜೀನಾಮೆ ನೀಡಲು ಕೂಡ ಒಂದಿಷ್ಟು ಶಾಸಕರು ಕೂಡ ಮುಂದಾಗಿದ್ರು. ಈ ಬೆನ್ನಲ್ಲೇ ಈ ಆಡಿಯೋ ವೈರಲ್ ಆಗಿರುವಂತಹದ್ದು ಒಂದು ರೀತಿಯಾಗಿ ಬಹಳ ರಾಜಕಾರಣದಲ್ಲಿ ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇರುವಂತಹದ್ದು. ಹಾಗಾದ್ರೆ ಸಚಿವ ಸ್ಥಾನ ಹಂಚಿಕೆಯಲ್ಲಿ ಹಣದ ಪ್ರಭಾವ ಮುನ್ನೆಲೆಗೆ ಬಂದಿತ್ತ? ಹಾಗಾದ್ರೆ ಹಣದ ವಿಚಾರದಲ್ಲಿ ಹಣದ ವ್ಯವಹಾರ ಆಗಿತ್ತ ಸಚಿವ ಸ್ಥಾನ ಹಂಚಿಕೆಯಲ್ಲಿ? ಪ್ರಶ್ನೆಗಳು ಮೂಡ್ತಾ ಇರುವಂತಹದ್ದು. ಹಾಗೆ ಬಿ ನಾಗೇಂದ್ರ ಅವರ ಬಗ್ಗೆ ಕೂಡ ಇಲ್ಲಿ ಮಾತನಾಡಲಾಗಿದೆ. ನಿರ್ದೋಷಿ ಆಗದೇ ಇರುವವರಿಗೆ ಇಲ್ಲಿ ಸಚಿವ ಸ್ಥಾನ ಕೊಟ್ಟಿರುವಂತಹದ್ದು. ಹಾಗಾಗಿ ಇಲ್ಲಿ ಬಿ ನಾಗೇಂದ್ರ ಅವರಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅಂತ ಈ ರೀತಿಯಾಗಿ ಪ್ರಶ್ನೆಗಳು ಮೂಡ್ತಾ ಇರುವಂತಹದ್ದು. ಹಾಗೆ ಇದರಲ್ಲಿ ಮಧ್ಯಸ್ಥಿಕೆ ವಹಿಸುತ್ತಾ ಹೈಕಮಾಂಡ್, ಹಾಗೆ ಇದಕ್ಕೆ CM ಅವರು ಏನ್ ಹೇಳ್ತಾರೆ, DCM ಅವರು ಏನ್ ಹೇಳ್ತಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗ್ತಾ ಇರುವಂತಹದ್ದು. ಸದ್ಯ ಒಂದು ರೀತಿಯಾಗಿ ಈಗ ಉನ್ನತ ನಾಯಕರ ನಡೆಗೆ ಈಗ ಸ್ವಪಕ್ಷದವರೇ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಹಾಗಾದ್ರೆ ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ? ಮಧ್ಯ ಪ್ರವೇಶ ಮಾಡುತ್ತಾ? ಈ ರೀತಿಯಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇರುವಂತಹದ್ದು. ಸದ್ಯ ಒಂದು ರೀತಿಯಾಗಿ ಈ ಜಿಲ್ಲಾ ಕಾಂಗ್ರೆಸ್ನಲ್ಲಿ ವೈರಲ್ ಆಡಿಯೋ ಒಂದು ರೀತಿಯಾಗಿ ರಾಜಕೀಯ ಕಂಪನ ಸೃಷ್ಟಿ ಮಾಡಿರುವಂತಹದ್ದು. ಈಗ ಆಲ್ರೆಡಿ ಅಸಮಾಧಾನಿತ ನಾಯಕರಿಂದ ಹೈಕಮಾಂಡ್ಗೆ ಕೂಡ ಎಚ್ಚರಿಕೆ ರವಾನೆಯಾಗಿರುವಂತಹದ್ದು. CM ಕೂಡ ಹೇಳಿಕೆ ಕೊಟ್ಟಿದ್ರು, ತಾಳ್ಮೆಯಿಂದ ಇರಬೇಕು, ಎಲ್ರಿಗೂ ಕೂಡ ಇರುವಂತಹ 136 ಸ್ಥಾನದಲ್ಲಿ ಎಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡೋದಕ್ಕೆ ಆಗೋದಿಲ್ಲ, ತಾಳ್ಮೆ ಇರಬೇಕು ಅಂತ ಕೂಡ ಎಚ್ಚರಿಕೆ ಕೊಟ್ಟಿದ್ರು. ಅವರ ಎಚ್ಚರಿಕೆಗೂ ಕೂಡ ಇಲ್ಲಿ ಯಾವ ಹಿರಿಯ ನಾಯಕರು ಕೂಡ ಡೋಂಟ್ ಕೇರ್, ಯಾವುದಕ್ಕೂ ಕೂಡ ಕೇರ್ ಮಾಡ್ತಾ ಇಲ್ಲ. ಒಂದು ರೀತಿಯಾಗಿ ದಿನದಿಂದ ದಿನಕ್ಕೆ ಅಸಮಾಧಾನ ಹೆಚ್ಚಾಗ್ತಾನೆ ಇರ್ಬೋದು. ಅದರಲ್ಲೂ ಕೂಡ ಇವತ್ತು ವೈರಲ್ ಆಗಿರುವಂತಹ ಈ ಆಡಿಯೋ ಒಂದು ರೀತಿಯಾಗಿ ರಾಜ್ಯ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತಹದ್ದು.